ಜಾತಿ ಗಣತಿ ಹಿನ್ನೆಲೆ ಮತ್ತು ಮುನ್ನೆಲೆ ಅನ್ನುವಂಥ ವಿಷಯದ ಅಡಿನಲ್ಲಿ ಸಾಮಾಜಿಕ ನ್ಯಾಯ ವೇದಿಕೆಯ ಒಂದು ಅಡಿಯಲ್ಲಿ ಒಂದು ವಿಶೇಷವಾದಂಥ ದುಂಡು ಮೇಜಿನ ಸಭೆ ಇವತ್ತು ನಡೆದಿತ್ತು. ನಾನು ಅದಕ್ಕೆ ಆಹ್ವಾನಿತನಿದ್ದೆ. ಆ ಸಭೆಯಲ್ಲಿ ನಾನು ಇವತ್ತು ಭಾಗವಹಿಸಿದ್ದೆ. ಸುಮಾರು 2.5-3 ಗಂಟೆಗಳ ಕಾಲ ಒಂದು ಸುದೀರ್ಘವಾದಂಥ ಚರ್ಚೆಯನ್ನ ನಾಡಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಗಣ್ಯರು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನ ಈ ಸಭೆಯಲ್ಲಿ ಇವತ್ತು ವ್ಯಕ್ತ ಮಾಡಿದ್ದಾರೆ. ಕಳೆದ ಹಲವು ದಿನಗಳಿಂದ ಹಲವು ತಿಂಗಳುಗಳಿಂದ ನಾವು ಏನು ಹೇಳ್ತಾ ಇದ್ವಿ, OBC ಅನ್ನುವಂಥದ್ದು, ಹಿಂದುಳಿದ ವರ್ಗ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಕೇವಲ ಒಂದು ಭಾಷಣದ ವಸ್ತು. ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳಿಕ್ಕೆ OBC ಅಸ್ತ್ರವನ್ನ ಮಾತ್ರ ಪದೇ ಪದೇ ಅವರು ಬಳಸ್ತಾ ಇದ್ದಾರೆ ವಿನಃ OBC ಹಿತವನ್ನ ಕಾಪಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಯೋಚನೆಯನ್ನು ಕೂಡ ಅವರು ಇಲ್ಲಿಯ ತನಕ ಮಾಡಲೇ ಇಲ್ಲ. ತಾವೇ ರಚಿಸಿದಂತಹ ಕಾಂತರಾಜು ವರದಿಯನ್ನ ಮಂಡನೆ ಮಾಡಲಿಕ್ಕೆ 10 ವರ್ಷ ತೆಗೆದುಕೊಂಡಂತ ಅವರಿಗೆ ಯಾವ ರೀತಿ ಇವತ್ತು ಹಿಂದುಳಿದ ವರ್ಗದ ಬಗ್ಗೆ, ಜಾತಿ ಗಣತಿಯ ಬಗ್ಗೆ ಬದ್ಧತೆ ಇದೆ? 15ರಲ್ಲಿ ಈ ಕಾಂತರಾಜು ವರದಿಯನ್ನ ಕೊಡಬೇಕು ಅಂತ ಹೇಳಿದ್ರು. 10 ವರ್ಷಗಳ ಕಾಲ ಯಾರು ವಿಳಂಬ ಆಗ್ಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರೇ. ತಮಗೆ ಮನಸ್ಸಿಲ್ಲ ಅನ್ನುವ ಕಾರಣಕ್ಕೆ ಆ ವರದಿಯನ್ನ ಜಾರಿಗೆ ತರಲಿಕ್ಕೆ ಅಥವಾ ವರದಿಯನ್ನ ಮಂಡನೆ ಮಾಡಲಿಕ್ಕೆ ಇವತ್ತು ಆಗ್ಲಿಲ್ಲ. ಹಾಗಾಗಿ ಇವತ್ತು ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಕಾಂತರಾಜು ವರದಿಯನ್ನ ಸಾರ್ವಜನಿಕವಾಗಿ ಅದನ್ನ ತೆರೆದಿಡಬೇಕು. ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀಲೇಬೇಕಾಗಿದೆ. ವರದಿ ಸ್ವೀಕಾರ ಮಾಡೋದು, ಸರ್ಕಾರ ಒಪ್ಕೊಳ್ಳೋದು ಆಮೇಲೆ. ಫಸ್ಟ್ ಆ ವರದಿಯನ್ನ ಸಾರ್ವಜನಿಕವಾಗಿ ಇಡಿ. 165 ಕೋಟಿ ರೂಪಾಯಿ ವೆಚ್ಚ ಮಾಡಿರುವಂತಹ ವರದಿ ಏನಾಗಿದೆ, ಜನರ ತೆರಿಗೆ ಹಣದ ವರದಿ ಏನಾಗಿದೆ ಎನ್ನುವಂಥದ್ದು ಇವತ್ತು ಯಕ್ಷ ಪ್ರಶ್ನೆ. ಎರಡನೇದು, ಜಯಪ್ರಕಾಶ್ ವರದಿಯ ವಿಷಯಗಳು ಬಂದಾಗ ಪರ ವಿರೋಧದ ಚರ್ಚೆಗಳು, ಅನುಮಾನಗಳು, ಟೀಕೆಗಳೆಲ್ಲವೂ ಕೂಡ ವ್ಯಕ್ತ ಆಗಿತ್ತು. ಅಂಕಿಅಂಶಗಳು ಸರಿ ಇಲ್ಲ ಅನ್ನುವಂತ ಭಾವನೆಗಳನ್ನ ಎಲ್ಲರೂ ಕೂಡ ವ್ಯಕ್ತ ಮಾಡಿದ್ರು. ಅವಾಗ ಇವ್ರು ಏನ್ ಹೇಳಿದ್ರು, ನಾನು ಯಾವುದೇ ಒತ್ತಡ ಬಂದರೂ ಕೂಡ ಇದನ್ನ ಸ್ವೀಕರಿಸ್ತೇನೆ, ಜಯಪ್ರಕಾಶ್ ಅವರ ವರದಿಯನ್ನ ನಾನು ಜಾರಿಗೆ ತರ್ತೇನೆ, ಕ್ಯಾಬಿನೆಟ್ ನಲ್ಲಿ ಎಲ್ಲ ಮಂತ್ರಿಗಳಿಗೆ ಕೊಟ್ಟಿದ್ದೇವೆ, ಹಿಂಗೆಲ್ಲ ಮಾತಾಡ್ತಾ ಇದ್ರು. ಡೆಲ್ಲಿಗೆ ಹೋಗಿ ವಾಪಸ್ ಬರೋಷ್ಟ್ರೊಳಗೆ ಯಾಕೆ ಇವರು ಯೂ ಟರ್ನ್ ಆದ್ರು? 10 ವರ್ಷಗಳಿಂದ ನಾನೇ OBC ಚಾಂಪಿಯನ್ ಅಂತ ಹೇಳಿ ಬೇರೆ ಬೇರೆ ವಿಷಯಗಳನ್ನ ವಿಷಯಾಂತರ ಮಾಡಿಕೊಂಡು ತಾನು ಅದರ ಚಾಂಪಿಯನ್ ಅಂತ ಹೇಳ್ತಾ ಇದ್ದಂಥವ್ರು ಡೆಲ್ಲಿಗೆ ಹೋಗಿ ಬಂದ ನಂತರ ಯಾಕೆ ಯೂ ಟರ್ನ್ ಆದ್ರು? ನಿಮಗೆ ಜಯಪ್ರಕಾಶ್ ಹೆಗಡೆ ವರದಿಯನ್ನ ಅಂಗೀಕರಿಸಬೇಡಿ ಅಂತ ಹೇಳಲಿಕ್ಕೆ ನಿಮಗೆ ಆಂತರಿಕವಾಗಿ ಯಾರು ಒತ್ತಡವನ್ನು ಹಾಕಿದ್ರು? ಇದು ಇವತ್ತು ಸಾರ್ವಜನಿಕ ಗೊತ್ತಾಗ್ಲೇಬೇಕಾಗಿದೆ. ನಾಡಿನ ಗಣ್ಯರು, ಸ್ವಾಮೀಜಿಗಳು, ಬೇರೆ ಬೇರೆಯವರು ಇದರ ಅಂಕಿಅಂಶಗಳು ಸರಿ ಇಲ್ಲ ಅಂತಂದಾಗ ನೀವು ಅವತ್ತು ಒಪ್ಕೊಳ್ಳಿಲ್ಲ. 2014ರಲ್ಲಿ ಕಾಂತರಾಜು ವರದಿಯನ್ನ ಕಾಂತರಾಜು ಆಯೋಗವನ್ನ ರಚನೆ ಮಾಡಿ 25 ಫೆಬ್ರವರಿನಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ವರದಿ ಕೊಟ್ಟರು. ನೀವು ಕ್ಯಾಬಿನೆಟ್ ತರಲಿಕ್ಕೆ ಅದನ್ನ 14 ತಿಂಗಳ ತಡವಾಗಿ ತಗೊಂಡ್ಬಂದ್ರಿ. ಜಯಪ್ರಕಾಶ್ ಹೆಗಡೆ ಕೊಟ್ಟಂತ ವರದಿಯನ್ನ ಕ್ಯಾಬಿನೆಟ್ ತರಲಿಕ್ಕೆ 14 ತಿಂಗಳು ತಡ ಮಾಡಿದಂಥವ್ರಿಗೆ ಇನ್ನು 3 ತಿಂಗಳಲ್ಲಿ ಈ ವರದಿಯನ್ನ ನಾನು ಸಿದ್ಧ ಮಾಡ್ತೀನಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ? ಹಾಗಾಗಿ 165 ಕೋಟಿ ರೂಪಾಯಿಯನ್ನ ವ್ಯರ್ಥ ಮಾಡಿರುವಂತ ನೀವು, 10 ವರ್ಷಗಳ ಕಾಲಹರಣ ಮಾಡಿರುವಂತ ನೀವು, ಈಗ ಮತ್ತೊಮ್ಮೆ ಮರು ಸಮೀಕ್ಷೆಯನ್ನ ಮಾಡ್ತೀವಿ ಅನ್ನುವಂಥದ್ದು ನಿಮ್ಮ ಮೇಲೆ ಯಾವುದೇ ನೈತಿಕತೆ ಇಲ್ಲ ಮತ್ತು ಭರವಸೆ ಇಲ್ಲ. ಯಾಕೆ ಭರವಸೆ ಇಲ್ಲ ಅಂತಂದ್ರೆ 165 ಕೋಟಿ ರೂಪಾಯಿಯನ್ನ ವ್ಯರ್ಥ ಮಾಡಿದ್ರಿ, 10 ವರ್ಷ ಕಾಲಹರಣ ಮಾಡಿದ್ರಿ, ಯಾವುದೇ ಬದ್ಧತೆ ಇಲ್ಲ, ನೀವು ಏಕಾಏಕಿ ಇದರಿಂದ ವಾಪಸ್ ಬಂದ್ರಿ. ಹಾಗಾಗಿ ನಿಮ್ಮ ಮೇಲೆ ಭರವಸೆ ಇಲ್ಲ. ಕೇಂದ್ರ ಸರ್ಕಾರ ಏನು ಈ ವರದಿಯನ್ನ, ಈ ಜಾತಿ ಗಣತಿಯನ್ನ, ಜನಗಣತಿಯನ್ನ ಮಾಡಬೇಕು ಅಂತೇಳಿ 13,000 ಕೋಟಿ ರೂಪಾಯಿಯನ್ನ ಇದಕ್ಕೋಸ್ಕರ ಖರ್ಚು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ. ಒಕ್ಕೂಟ ವ್ಯವಸ್ಥೆಗೆ ಗೌರವವನ್ನು ತಂದು ಕೇಂದ್ರ ಸರ್ಕಾರದ ಜನಗಣತಿಯ ಜೊತೆಗೆ ನೀವು ಬೆಂಬಲವನ್ನು ಕೊಟ್ಟು ಕೈ ಜೋಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಮತ್ತು ಇದರ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಶೈಕ್ಷಣಿಕ ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ ಹಿಂಗೆಲ್ಲ ಹೇಳ್ತಾ ಇದ್ದೀರಿ. ಇದ್ರ ಬಗ್ಗೆ ಒಂದು ವ್ಯಾಪಕವಾದಂಥ ಚರ್ಚೆ ಆಗಬೇಕು. ಕಾಂತರಾಜು ವರದಿಯ ಚರ್ಚೆಗಳಾಗಬೇಕು ಅಂತಾದ್ರೆ ನೀವು ವಿಶೇಷವಾದಂಥ ಅಧಿವೇಶನ ಕರೀರಿ, ನಾವು ಚರ್ಚೆ ಮಾಡ್ತೇವೆ. ನಿಮಗೆ OBC ಎನ್ನುವಂಥದ್ದು ಒಂದು ಭಾಷಣದ ವಸ್ತು ಆಗಿದೆ, ನಮಗೆ ಅದು ಭಾವನೆಯ ವಸ್ತು. ಹಾಗಾಗಿ ನಾವು ಇದನ್ನ ಭಾವನೆಯನ್ನು ಇಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಜಾತಿ ಗಣತಿಯ ವಿಷಯದ ಕುರಿತಂತೆ ಚರ್ಚೆಯನ್ನು ಮಾಡ್ತೇವೆ, ರಾಜ್ಯಾದ್ಯಂತ ಜಾಗೃತಿಯನ್ನು ಮಾಡ್ತೇವೆ. ಯಾವ ಸಾಮಾಜಿಕ ನ್ಯಾಯದ ಕುರಿತಂತೆ ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ನೀವೇ ಹೇಳ್ತಾ ಇದ್ರಿ. ಇದರಲ್ಲಿ ನೀವು ವಿಫಲತೆಯನ್ನು ಕಂಡಿದ್ರಿಂದ ಹಿಂದುಳಿದ ವರ್ಗದ 10 ಜನ ಪ್ರಮುಖರು ಇವತ್ತು ಕೂತ್ಕೊಂಡು ನಾವು ಇದನ್ನ ರಾಜ್ಯಾದ್ಯಂತ ಈ ಚಟುವಟಿಕೆಯನ್ನ, ಈ ಜಾಗೃತಿಯನ್ನ ವಿಸ್ತರಿಸಬೇಕು ಅಂತೇಳಿ ಇವತ್ತು ಚರ್ಚೆಯಲ್ಲಿ ಬಂದಿದೆ.